ಇದೇ ವೇಳೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹನುಮಂತ್ ಅವರು ಹಾಗೂ ಗ್ರಾಮದ ಮುಖಂಡರಾದ ರಮೇಶ್ ಸೇರಿದಂತೆ ಇನ್ನಿತರರು ಮಾತನಾಡಿ, ಬಾಲಯೋಗಿನಿ ಮಾತಾಜಿಯವರ ದಿವ್ಯ ದೃಷ್ಟಿ ಹೇಳತೀರದಾಗಿದೆ. ಭಕ್ತರ ಏನೇ ಸಮಸ್ಯೆಗಳಿದ್ದರೂ ಕ್ಷಣಾರ್ಧದಲ್ಲಿ ಬಗೆಹರಿಸುತ್ತಾರೆ. ಭಕ್ತರ ಮನೋಕಾಮನೆಗಳನ್ನು ಸಿದ್ಧಿ ಮಾಡ್ತಾರೆ. ಬೀದರ್ ಜಿಲ್ಲೆಯಷ್ಟೇ ಅಲ್ಲದೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶದಿಂದಲೂ ಕೂಡ ಭಕ್ತರು ಬಂದು ಇವರ ದರ್ಶನ ಪಡಿತಾರೆ ಎಂದು ತಿಳಿಸಿದರು. ಧಾರ್ಮಿಕ ಭಾವನೆ, ಸಂಸ್ಕೃತಿ ಚಿಂತನೆ ಮಾಡುತ್ತಾ ಚಿಕ್ಕ ವಯಸ್ಸಿನಲ್ಲಿಯೇ ಸಂಸ್ಕಾರಕ್ಕೆ ತಿಲಾಂಜಲಿ ನೀಡಿ ಸನ್ಯಾಸ ಸ್ವೀಕರಿಸಿದ ಮಹಾಮಾತೆ ಇವರು. ಲವಲವಿಕೆಯಿಂದ ತನ್ನ ತಂದೆ ತುಕಾರಾಮರ ಜೊತೆ ಪೂಜ್ಯ ಶ್ರೀ ಗುರು ಗಣೇಶ್ವರ ಅವಧೂತರು ಕಮ್ಮರಿಮಠ ಚವಳಿಗೆ ಆಗಮಿಸಿ ಸನ್ಯಾಸತ್ವ ಪಡೆದು ಧ್ಯಾನ ಪೂಜೆಯಲ್ಲಿ ತಲ್ಲೀನರಾದ ಮಹಾತಾಯಿಯವರು. ಯೋಗ ವಿದ್ಯೆಯನ್ನು ಕಲಿಯಲು ಪೂಜ್ಯರ ಪಾದಕ್ಕೆ ಶಿರ ಸಾಷ್ಟಾಂಗ ಮಾಡಿ ಪ್ರತಿ ತಿಂಗಳು ಕಮ್ಮರಿಮಠಕ್ಕೆ ಬಂದು ಅನೇಕ ಕಷ್ಟ ಪರೀಕ್ಷೆಗಳನ್ನು ಎದುರಿಸಿ 25 ವರ್ಷಗಳಿಂದ ಕೇವಲ ಹಣ್ಣು ಹಾಲಿನ ಮೇಲೆ ಜೀವನ ಸಾಗಿಸುತ್ತಿರುವ ಗುರು ಕೃಪೆ ಪಡೆದ ತ್ಯಾಗ ಮೂರ್ತಿಗಳಿವರು. ಗಿರಿ, ಗುಡ್ಡ, ಪರ್ವತ, ಕಾಡು, ಬೆಟ್ಟ ದಾಟಿ ಶ್ರೀಶೈಲ ಮಲ್ಲಿಕಾರ್ಜುನ ಅಡಿಯಲ್ಲಿರುವ ಕದಳಿ ವನಕ್ಕೆ ತೆರಳಿ ಘೋರವಾದ 6 ತಿಂಗಳುಗಳ ಕಾಲ ಕರಡಿ, ಹಾವು ಮಧ್ಯೆ ಮೌನವಾಗಿ ಹಾಗೂ ಶಾಂತಚಿತ್ತರಾಗಿ ಘೋರಾಣ್ಯದ ತಪಸ್ಸಿನಲ್ಲಿ ಯಶಸ್ವಿಯಾಗಿ ವೈರಾಗ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದರು. ನಿರಂತರವಾದ ತಪಸ್ಸು ಮಾಡಿ ಶ್ರೀ ಗುರುವಿನಿಂದ ಕಾವಿ ದೀಕ್ಷೆ ಪಡೆದು ಶೈಲ ಮಲ್ಲಿಕಾರ್ಜುನ ದರ್ಶನ ಹಾಗೂ ಜಗನ್ಮಾತೆ ಅಕ್ಕ ಮಹಾದೇವಿಯವರ ಪವಿತ್ರವಾದ ಕದಳಿ ತಾಣದಲ್ಲಿ ಸಾಕ್ಷಾತ್ಕಾರ ಪಡೆದವರು. ಸುವಿಚಾರ ಆಸ್ವಾದಿಸುತ್ತಾ ಆತ್ಮವಿಶ್ವಾಸದ ಧೈರ್ಯದಿಂದ ಮುಂದೆ ಸಾಗುತ್ತಾ ಪೂಜ್ಯರ ದರ್ಶನಕ್ಕೆ ಆಗಮಿಸಿ ದನ್ನೂರ ಗ್ರಾಮದ ಲಕ್ಷ ದೀಪೋತ್ಸವದಲ್ಲಿ ಸಾನ್ನಿಧ್ಯ ವಹಿಸಿದವರು. ವರ್ಣರಂಜಿತವಾದ ಬದುಕು ಸಾಗಿಸಬೇಕೆನ್ನುವ ತಾಯಿ ಗುಂಡಮ್ಮ ತಂದೆ ತುಕಾರಾಮ ಕಡಲಿಯವರ ಭಾವನೆಗಳಿಗೆ ಸೊಪ್ಪು ಹಾಕದೆ ವೈರಾಗ್ಯದ ದಾರಿ ಆರಿಸಿಕೊಂಡು ಸರ್ವರ ಮಾತ್ರ ಹೃದಯಿ ಮಾತಾಜಿಯಾದರು. ಸಂಸಾರಿ ಪಡೆಯದ ಸುಖ ಸನ್ಯಾಸಿ, ತ್ಯಾಗಿ, ಸಂತೃಪ್ತಿ, ಸಮಾಧಾನ ಪಡೆಯುವ ರೀತಿ ತಿಳಿಸಿಕೊಡುವ ತ್ಯಾಗದ ಮಹಿಮಾ ಮೂರ್ತಿಯವರಾಗಿದ್ದಾರೆ. ನಕಾರಾತ್ಮಕ ಭಾವನೆ ಸಂಪೂರ್ಣ ದೂರೀಕರಿಸಿ ಸರ್ವರ ಭಾವನೆಗಳಿಗೆ ಸ್ಪಂದಿಸಿ ಎಲ್ಲರನ್ನ ಇಂಬಿಟ್ಟುಕೊಂಡು ಸರ್ವರ ಕಷ್ಟ ಸುಖಗಳು ಅರಿತುಕೊಂಡು ಬಡವ ಬಲ್ಲಿದ ಎಂಬ ಭೇದವೆನಿಸದೆ ಅತ್ಯಂತ ಪೂಜ್ಯ ಭಾವನೆಯಿಂದ ನಡೆದುಕೊಂಡು ನಂಬಿ ಬಂದವರ ಬಾಳನ್ನ ಬೆಳಕಿ ಪ್ರಜ್ವಲಗೊಳಿಸುವ ಮಹಾತಾಯಿಯವರಾಗಿದ್ದಾರೆ ಎಂದು ತಿಳಿಸಿದರು. ಇವತ್ತು ಪೂಜ್ಯ ಬಾಲಯೋಗಿನಿ ಸುವರ್ಣ ಮಾತಾಜಿಯವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಶಿವರಾತ್ರಿ ಹಬ್ಬದ ನಿಮಿತ್ತವಾಗಿ 9 ದಿನಗಳ ಸಪ್ತಾಹವನ್ನು ನೆರವೇರಿಸಿ ಇವತ್ತು ಕೊನೆಯದಾಗಿ ಪಲ್ಲಕ್ಕಿ ಉತ್ಸವ ಹಾಗೂ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಮಹಾರಾಷ್ಟ್ರ ಆಗಲಿ, ತೆಲಂಗಾಣ ಆಗಲಿ, ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಇವತ್ತು ವಿಶೇಷವಾಗಿ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಬರಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ. ಈಗ ಮುಂದೆ ಬರ್ತಕ್ಕಂಥ ಸಮಯ ಕೊಟ್ಟು ಬರ್ತಂತೆ ಎಂದಿದ್ದಾರೆ. ಅದೇ ರೀತಿಯಾಗಿ ವಿಜೃಂಭಣೆಯಿಂದ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದೇ ರೀತಿಯಾಗಿ ಬಹಳಷ್ಟು ಸುವರ್ಣ ಮಾತಾಜಿಯವರು ಅವರ ತ್ಯಾಗ 25 ವರ್ಷದಿಂದ ಸತತವಾಗಿ ಉಪವಾಸ, ಹಣ್ಣು ಹಂಪಲ ಮೇಲೆ ತಪಸ್ಸೆ ಮಾಡಿ ಅವರ ನುಡಿದಂತೆ ಯಾವುದೇ ವಾಕ್ಯ ಇರಲಿ ಅವರು ನುಡಿದಂತೆ ವಾಕ್ಯದಂತೆ ನಡೆದ ಭಕ್ತರು ಅದನ್ನು ಮೆಚ್ಚಿ ಬಹಳಷ್ಟು ಭಕ್ತರು ಅವರ ಇಲ್ಲಿ ಇದಕ್ಕೆ ಅವ್ರ ದರ್ಶನಕ್ಕೆ ಬರ್ತಿದ್ದಾರೆ. ಹಾಗಾಗಿ ಇವತ್ತು ಬಹಳ ಸಂತೋಷ. ಯಾಕಂದ್ರೆ ಇವತ್ತು ಬಹಳಷ್ಟು ಜನ ನೋಡಿದ್ರೆ ಸಾವಿರಾರು ಜನ ಇಲ್ಲಿ ಭಕ್ತರು ಬಂದಿದ್ದಾರೆ. ಅದರಿಂದ ಇಲ್ಲಿ ಬಂದಂತ ಎಲ್ಲ ಭಕ್ತರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು 2 ಮಾತು ಮುಗಿಸ್ತೇನೆ. ನಾನು ಪಾಂಡುರಂಗ್ ಬೆಲ್ದಾರ್, ಕಲ್ಯಾಣ ಕರ್ನಾಟಕ ಪೊಲೀಸರ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿದ್ದೇನೆ. ಜೈ ಪೂಜ್ಯ ಬಾಲಯೋಗಿ ಮಂದಿರ ಬಸವನ ದನ್ನೂರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರಾವಣ ಮಾಸ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಪೂಜ್ಯ ಬಾಲಯೋಗಿ ಸುವರ್ಣ ಮಾತಾಜಿಯವರ ಭವ್ಯ ಮೆರವಣಿಗೆ ಹಾಗೂ ಸದ್ಗುರು ಗಣೇಶ್ವರ ಅವಧೂತರ ಒಂದು ಮೆರವಣಿಗೆ ಹಾಗೂ ಪಲ್ಲಕ್ಕಿ ಮಹೋತ್ಸವ ಕೂಡ ಹಮ್ಮಿಕೊಳ್ಳಲಾಗಿದೆ. ಅನೇಕ ಗ್ರಾಮದಿಂದ, ಅನೇಕ ಜಿಲ್ಲೆಯಿಂದ, ಅನೇಕ ರಾಜ್ಯಗಳಿಂದ ಸದ್ಭಕ್ತರು ಈ ಗ್ರಾಮಕ್ಕೆ ಬಂದು ಮಾತಾಜಿಯವರ ದರ್ಶನ ಪಡೆದುಕೊಂಡು ಪಾವನಾಗಿರುತ್ತಾರೆ. ಪ್ರತಿ ವರ್ಷ ಕೂಡ ಇಲ್ಲಿ ಒಂದು ಅತ್ಯಂತ ಉದ್ಭವವಾದ ಒಂದು ಮೆರವಣಿಗೆ ಮತ್ತು ಕಾರ್ಯಕ್ರಮ ಇರುತ್ತದೆ. ರಾತ್ರಿ ಭಜನೆ ಕಾರ್ಯಕ್ರಮ, ವಿವಿಧ ಗ್ರಾಮದವರು ಸಂಗೀತ ಕಾರ್ಯಕ್ರಮ ಕೂಡ ನಡೆಸಿಕೊಡ್ತಾರೆ. ದಿನನಿತ್ಯ ಬಂದಂತ ಸದ್ಭಕ್ತರಿಗೆ ಪ್ರಸಾದ ಕೂಡ ವಿತರಣೆ ಮಾಡ್ತಿದ್ದಾರೆ. ಈ ಎಲ್ಲಾ ಕಾರ್ಯಕ್ರಮವು ಎಲ್ಲ ಊರಿನ ಹಿರಿಯರು, ಊರ ಗಣ್ಯ ವ್ಯಕ್ತಿಗಳು, ಎಲ್ಲ ವಿವಿಧ ಗ್ರಾಮದ ಎಲ್ಲ ಸದ್ಭಕ್ತರು ನೆರವೇರಿಸಿಕೊಂಡು ಈ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನೆರವೇರಿಸಿಕೊಡ್ತಾರೆ. ನಮ್ಮ ಕಲ್ಯಾಣ ಕರ್ನಾಟಕ ಪ್ರೌಢ ಶಾಲಾ ಶಿಕ್ಷಣ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಪ್ರಾಂಶುಪಾಲರಾದ
ಹನುಮಂತ ಸರ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಉಡುಗೊರೆಯಾಗಿ ಹಾಗೂ ಪ್ರತಿಯೊಂದು ಮಾತಾಜಿಯವರಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಮುಂದಾಟವ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲು ಒಂದು ಬೆನ್ನೆಲುಬಾಗಿ ನಿಂತಿರ್ತಾರೆ. ಪ್ರತಿ ವರ್ಷ ಕೂಡ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾರೆ ಅಂತ ತಿಳ್ಕೊಂಡು ಅವರಿಗೆ ಶುಭ ಹಾರೈಸೋಣಂತೂ ಇಲ್ಲಿ ನನ್ನ ಒಂದು ಮಾತಾಡೋ ಅವಕಾಶ ಮಾಡಿರ್ತಕ್ಕಂಥ ನ್ಯೂಸ್ ನಿಖಿಲ ತುಂಬಾ ಧನ್ಯವಾದಗಳು. ನಮ್ಮ ಹೆಸರು ಇಂದ್ರಕಾಂತ್ ದೊಡ್ಡಿ ಡಾಕುಳಗಿ. ದಿವ್ಯ ಜ್ಞಾನಿ ಪೂಜ್ಯನೀಯ ಮಾತಾಜಿಯವರಾಗಿರ್ತಕ್ಕಂಥ ಬಾಲಯೋಗಿನಿ ಪರಮ ಪೂಜ್ಯ ಸುವರ್ಣ ಮಾತಾಜಿಯವರ ಶ್ರೀ ಕ್ಷೇತ್ರ ಧನ್ನೂರ ಗ್ರಾಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿರ್ತಕ್ಕಂಥ ಸಪ್ತಾಹ ಕಾರ್ಯಕ್ರಮದಲ್ಲಿ ಇಡೀ ಊರಿನ ಸಮಸ್ತ ಎಲ್ಲ ಗಣ್ಯ ನಾಗರಿಕರು, ಗೌರವಾನ್ವಿತ ಎಲ್ಲ ನಾಗರಿಕರು ಒಳಗೊಂಡು ಪೂಜ್ಯನೀಯ ಮಾತಾಜಿಯವರ ದಿವ್ಯ ದರ್ಶನದಲ್ಲಿ ಸಹಭಾಗಿಯಾಗಿ ಮಾತಾಜಿಯವರು ಇವತ್ತ ಸಕಲ ಸದ್ಭಕ್ತರ ಅನೇಕ ಸಮಸ್ಯೆಗಳನ್ನು ಕ್ಷಣಾರ್ಧದಲ್ಲಿ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಕ್ಷಾತ್ರ ತೇಜಸ್ಸು ಓಜಸ್ಸುಗಳಿಂದ ಬಡವರ ನಿರ್ಗತಿಕರ ಅಷ್ಟೇ ಅಲ್ಲದೆ ಸಕಲ ಸದ್ಭಕ್ತರ ಸಮಸ್ಯೆಗಳನ್ನು ಕಳೆಯುತ್ತಾ ಸಮಾಜಮುಖಿ ಸೇವಾ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಪೂಜ್ಯ ಮಾತಾಜಿಯವರ ದಿವ್ಯ ದರ್ಶನದಲ್ಲಿ ನಾವೆಲ್ಲ ಅವರ ದರ್ಶನ ಪಡೆದುಕೊಂಡು ಪಾವನರಾಗಿ ಪುನೀತರಾಗ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಗ್ರಾಮದಲ್ಲಿ ಇವತ್ತ ಒಂದು ವಿಜೃಂಭಣೆಯ ಹಬ್ಬದ ವಾತಾವರಣ ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಮಾತಾಜಿಯವರ ದಿವ್ಯ ದರ್ಶನ ಪಡಿತಕ್ಕಂಥ ಎಲ್ಲ ಸಕಲ ಸದ್ಭಕ್ತರು ಕೂಡ ಏನಪ್ಪ ಅಂದರೆ ಅವರ ದರ್ಶನದಿಂದ ಪುನೀತರಾಗಿ ಮಾತಾಜಿಯವರು ಇವತ್ತು ನಮ್ಮ ಮೇಲೆ ಅಪಾರವಾದ ಭಕ್ತಿ ಎಲ್ಲ ಸಕಲ ಸದ್ಭಕ್ತರನ್ನ ಒಟ್ಟೊಟ್ಟಿಗೆ ಕೊಂಡೊಯ್ತಕ್ಕಂಥ ಪೂಜ್ಯ ಮಾತಾಜಿಯವರ ಚರಣ ಕಮಲಗಳಿಗೆ ನಾವು ತ್ರಿವಾರ ಪಂಚಮ ಪ್ರಣಾಮ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಕಲ ಸದ್ಭಕ್ತರಿಗೂ ಕೂಡ ಏನಪ್ಪ ಅಂದ್ರೆ ಇವತ್ತ ಶರಣೀಯರ ಮಾತೆಯರ ಬಳಗ ಕೂಡ ಏನಪ್ಪ ಅಂದ್ರೆ ಇವತ್ತು ಹಾರ್ದಿಕ ಸ್ವಾಗತ ಬಯಸುತ್ತಾ ಪೂಜ್ಯನ ಮಾತಾಜಿಯವರ ಚರಣ ಕಮಲಗಳಿಗೆ ಮತ್ತೊಂದ್ಸಲ ನಾವು ಶರಣಾರ್ಥಿಗಳನ್ನ ತಿಳಿಸುತ್ತಾ ನನ್ನ ಅನಿಸಿಕೆಯನ್ನು ನಾನು ಇವತ್ತಿಲ್ಲಿಗೆ ನಿಲ್ಲಿಸ್ತಾ ಇರ್ತೇನೆ. ಸಕಲ ಸದ್ಭಕ್ತರಿಗೂ ಕೂಡ ಏನಪ್ಪ ಅಂದ್ರೆ ಇವತ್ತ ಅನೇಕ ಕಾರ್ಯಕ್ರಮಗಳನ್ನ ಹಗಲಿರುಳೇನಪ್ಪ ನೀಡ್ತಕ್ಕಂಥದ್ದು. ಇವತ್ತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಈ ನಾಡಿನ ಈ ಭಾಗದ ಎಲ್ಲ ಸಕಲ ಸದ್ಭಕ್ತರು ಕೂಡ ಹಾರ್ದಿಕ ಸ್ವಾಗತಗಳನ್ನ ಸಲ್ಲಿಸುತ್ತಾ ಪೂಜ್ಯನೀಯ ಅಣ್ಣರಾಗಿದ್ದ ಬೆಲ್ದರಣ್ಣರು ಕೂಡ ಇಲ್ಲಿದ್ದಾರೆ, ತುಕಾರಾಮಣ್ಣವರು ಇದ್ದಾರೆ. ಅಷ್ಟೇ ಅಲ್ಲ ಅನೇಕ ಏನಪ್ಪ ಅಂದ್ರೆ ನಮ್ಮ ಜೊತೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸಹೋದರರು ಕೂಡ ಏನಪ್ಪ ಅಂದ್ರೆ ಇವತ್ತ ಸಾಕ್ಷಿಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಮತ್ತೊಂದ್ಸಲ ಪೂಜ್ಯನೀಯರ ಅಮ್ಮನವರ ಪಾದಗಳಿಗೆ ನಾವು ವಂದಿಸುತ್ತಾ ನನ್ನ ಅನಿಸಿಕೆಯನ್ನು ನಾನು ಇಲ್ಲಿ ನಿಲ್ಲಿಸ್ತಾ ಇರ್ತೇನೆ. ನನ್ನ ಹೆಸರು ಹನುಮಂತ್ ಪಿ ಗೌಡ್ಗಾಂಕರ್, ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಾಳ್ಮಡಿಗಿ. ಗಣೇಶ್ವರ ಅವಧೂತರ ಬಾಲಯೋಗಿನಿ ಸುವರ್ಣ ಮಾತಾಜಿಯವರು ಅವರ ಶಿಷ್ಯಳಾಗಿ ಕದಳಿ ಬನದಲ್ಲಿ ಶ್ರೀಶೈಲಂ ಕದಳಿ ಬನದಲ್ಲಿ 6 ತಿಂಗಳ ತಪಸ್ಸುಗೈದು ಅವರಿಗೆ ಜ್ಞಾನ ಪ್ರಾಪ್ತ ಆದಾಗ ಶ್ರೀ ಗಣೇಶ್ವರ ಅವಧೂತರು ಮಗಳಿಗೆ ಜ್ಞಾನ ಪ್ರಾಪ್ತ ಆಗಿದೆ, ಆದಷ್ಟು ಬೇಗ ಕರ್ಕೊಂಡು ಬರ್ರಿ ಅಂದಾಗ ಅವರು ಕರ್ಕೊಂಡು ಬಂದರು. ಕರ್ಕೊಂಡು ಬಂದ್ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಮೈಲಾರ ಮಲ್ಲಣ್ಣ ದೇವಸ್ಥಾನದಿಂದ ಅವರಿಗೆ ಅಪ್ಪರಿಗೆ ಮೆರವಣಿಗೆ ಮಾಡ್ಕೊತಾ ಸುವರ್ಣ ಮಾತಾಜಿಯವರು ಇದು ಮಾಡಿಕೊಂಡು ಇಲ್ಲೇ ಮೇಲಿರ್ತಕ್ಕಂಥ ಮಠ ಚೌಳಿ ಅಪ್ಪರದೇ ಅದ. ಆದ್ರೆ ಆ ಇದರದಲ್ಲಿ ಏನಪ್ಪ ಅಂದ್ರೆ ಲಕ್ಷದ್ವೀಪ ಕಾರ್ಯಕ್ರಮ ಇತ್ತು. ಅಲ್ಲಿ 10,000, 15,000, 20,000 ತನಕ ಜನ ಬಂದಿತ್ತು. ಅದೇ ಸ್ಥಳದಲ್ಲಿ ಅಪ್ಪಾಜಿಯವರು ಪ್ರವಚನ ಹೇಳುತ್ತಾ, ನನಗಿಂತ ಶ್ರೇಷ್ಠ ಆಗಿದ್ದಿ ಮಗ ನೀನು, ಆದರೆ ನಾನು ಒಂದು ಸಂಸಾರಿಕಾಗಿ ಇದು ಮಾಡೀನಿ, ನೀನು ಬಾಲಯೋಗಿನೇ ಇದ್ದಿ, ನನಗಿಂತ ಶ್ರೇಷ್ಠ ಆಗಿದ್ದಿ ಮಗ ನೀನು, ನನಗಿಂತ ಒಂದು ಉಚ್ಚ ಲೆವೆಲ್ದ ಬೆಳೀತಿ ಅಂತೇಳಿ ಅವರಿಗೆ ಆಶೀರ್ವಾದ ಕೊಟ್ಟು ಅವರು ಕೆಲವು ದಿವಸದಲ್ಲಿ ಅವರು ಲಿಂಗೈಕ್ಯ ಆಗಿದ್ದಾರೆ. ಆದರೆ ಇಲ್ಲಿ ಸುವರ್ಣ ಮಾತಾಜಿಯವರ ಎಷ್ಟು ನಾವು ಹೊಗಳಿದರೂ ಕಡಿಮೆ ಅದ. ಅಲ್ಲಿ ಅವ್ರದ್ದು ದರ್ಶನ ತಗೊಂಡ್ರ ಅವ್ರ ಬಳಿ ಇರ್ತಕ್ಕಂಥ ಒಂದು ಅವ್ರ ಕಾಲ ಇರ್ತಕ್ಕಂಥ ಗ್ರಹಚಾರ ಗರ್ದೀಶ್ ಎಲ್ಲ ಪೂರ ಮಾಯ ಆಯ್ತದ. ಅವ್ರ ದೃಷ್ಟಿನೇ ಒಂದು ಮುಖ್ಯ ಕಾರಣದಂತೇಳಿ ಹೇಳಲು ನಾ ಬಯಸ್ತೀನಿ. ನಾನು ಅವರ ಶಿಷ್ಯನಾಗಿ ನಾನು ದುಡಿತಾ ಇದ್ದೀನಿ. ಆದಷ್ಟು ಮಟ್ಟಿಗೆ ಏನಪ್ಪ ಅಂದ್ರೆ ಇದೇ ರೀತಿ ಮಾತಾಜಿಯವ್ರದ್ದು ಮುಂದುವರಿತದೆ ಅಂತ ತಿಳ್ಕೊಂಡು ಅವರ ಪಾದ ಕಮಲಗಳಿಗೆ ವಂದಿಸುತ್ತಾ ನಾನು ರಮೇಶ್ ಬೆಲ್ದರ್ ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ತಾಲೂಕಾ ಸಂಚಾಲಕನಿದ್ದೀನಿ, ಬಾಲ್ಕಿ ತಾಲೂಕಾ DG ಸಾಗರ್ ಗ್ರೂಪಿಂದು. ಓಕೆ, ಥ್ಯಾಂಕ್ ಯು.